ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿಗೆ ಮತ್ತು ಪೂರಿಗೆ ಸೈಡ್ ಡಿಶ್ ಆಗಿ ನಾರ್ತ್ ಇಂಡಿಯಾ ಸ್ಪೆಷಲ್ ಪಹಾಡಿ ಆಲೂ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟಿಗೆ ನಾನೆಲ್ಲ ಆಲೂಗಡ್ಡೆ ಕುದಿಸ್ಕೊಂಡು ಈ ಥರ ಕ್ಯೂಬ್ ಆಗಿ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಒಂದು 7ರಿಂದ 8 ಆಲೂಗಡ್ಡೆ ನಾನು ಕುದಿಸ್ಕೊಂಡು ಇಟ್ಕೊಂಡಿನಿ. ಈಗ ಒಂದು ಮಿಕ್ಸಿ ಮಾಡ್ಕೊಳ್ಳೋನು ಬರ್ರಿ. ಮಿಕ್ಸಿಗೆ ನಾ ಇಲ್ಲೇ ಒಂದು ಅರ್ಧ ಕಪ್ನಷ್ಟು ಹವೀಶ್ ತೊಗೊಂಡಿನಿ, ಒಂದು 2 ಇಂಚಿನಷ್ಟು ನಾನು ಹಸಿ ಎಲ್ಲ ತೊಗೊಂಡಿನಿ, ಮತ್ತು ಒಂದು 7ರಿಂದ 8 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ತೊಗೊಂಡಿನಿ. ಇದನ್ನಿಷ್ಟು ಮೊದಲು ನಾನು ಫೈನ್ ಪೇಸ್ಟ್ ಮಾಡಂಗಿಲ್ಲ, ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಓಕೆ ನೋಡಿರಿ, ನಾನು ಇಲ್ಲೇ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೇನೆ. ಇದನ್ನು ಕಾಣಿಸತೈತ? ಸೊ ನೋಡಿರಿ, ತರಿಯಾಗಿ ಮಿಕ್ಸಿ ಮಾಡೀನಿ. ಈಗ ಇದಕ್ಕೆ ನಾನು ಒಂದು ಸಣ್ಣ ಚಮಚಲ್ಲಿ ಒಂದು 2 ಚಮಚದಷ್ಟು ಇದಕ್ಕೆ ಒಣ ಖಾರ ಪುಡಿ ಹಾಕೋತೀನಿ, ಮತ್ತು 1 ಚಮಚದಷ್ಟು ಇದಕ್ಕೆ ಗರಂ ಮಸಾಲ ಹಾಕೋತೀನಿ, ಮತ್ತು ಒಂದು 2ರಿಂದ 3 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಈಗ ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನೋಡಿರಿ, ಈ ಥರ ಪೇಸ್ಟನ್ನು ನಾನು ಮಾಡ್ಕೊಂಡು ಬಂದೀನಿ. ಈಗ ಬರ್ರಿ ಒಗ್ಗರಣೆ ಕೊಡೋಣಂತ. ಸೊ ನಾ ಇಲ್ಲೇ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿನಿ. ಪ್ಯಾನ್ ಕಾದ್ಮೇಲೆ ಒಂದು 2ರಿಂದ 3 ಚಮಚದಷ್ಟು ನಾ ಇದಕ್ಕೆ ಸಾಸಿವೆ ಎಣ್ಣೆ ಹಾಕ್ಕೊಳತ್ತೀನಿ. ಸೊ ನಾರ್ಮಲ್ ಎಣ್ಣೆನೂ ಹಾಕೋಬೋದು, ಬಟ್ ಇದು ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಸಾಸಿವೆ ಬಳಸೋದ್ರಿಂದ ಅದರದ್ದು ಟೇಸ್ಟ್ ಬೇರೆ ಬರ್ತೈತಿ. ಸೊ ಸಾಸಿವೆ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಸ್ವಲ್ಪ ಚಟ ಆದಮೇಲೆ ಒಂದು ಗಿರ್ದ ಚಮಚದಷ್ಟು ನಾ ಇದಕ್ಕೆ ಇಂಗನ್ನ ಹಾಕೋತೀನಿ. ಇಂಗು ಹಾಕ್ಕೊಂಡ್ಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲನೆಲ್ಲ ಇದಕ್ಕೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೋತೀನಿ. ನಿಮಗಂತೂ ಗೊತ್ತೈತಿ, ನಾರ್ತ್ ಇಂಡಿಯನ್ ಡಿಶ್ನಾಗಂತೂ ಸೈಡ್ ಡಿಶ್ ಆಗಿ ಒಂದಲ್ಲ ಒಂದು ಟೈಪ್ ಆಫ್ ಆಲೂಗಡ್ಡೆ ಪಲ್ಯ ಇರಲೇಬೇಕು ಅವರಿಗೆ. ಸೊ ಇದು ಒಂಥರ ಉತ್ತರಾಖಂಡದ ಸ್ಪೆಷಲ್ ಅಂತಲೇ ಹೇಳ್ಬೋದು, ಪಹಾಡಿ ಆಲೂ. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊತ ಹೋಗುವಂತ್ರಿ. ಈಗ ಮಸಾಲಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೊಳ್ಳೋಣಂತ. ಸೊ ನೋಡ್ರಿ, ಮಸಾಲ ಚಲೋತ್ನಂಗೆ ಹುರಿದ ಸೈಡಿಗೆಲ್ಲ ಎಣ್ಣೆ ಬಿಡಾತೈತಿ. ಈಗ ನಾನು ಕುದಿಸಿ ಕ್ಯೂಬಾಗಿ ಹೆಚ್ಕೊಂಡಂಥ ಆಲೂಗಡ್ಡೆ ಹಾಕ್ಕೊಂಡು ಮಸಾಲ ಜೊತೆ ಆಲೂಗಡ್ಡೆ ಮಿಕ್ಸ್ ಆಗೋ ಮಟ್ಟ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಸೊ ಮಸಾಲ ಜೊತೆ ಆಲೂಗಡ್ಡೆ ಮಿಕ್ಸ್ ಮಾಡೇನಿ ನೋಡ್ರಿ. ಈಗ ನಾ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತೀನಿ. ಟೇಸ್ಟ್ ನೋಡ್ಕೊಂಡು ಹಾಕೋರಿ. ನಾನು ಮಿಕ್ಸಿ ಮಾಡೋದ್ರಾಗ ಸಾಲ್ಟ್ ಹಾಕಿಲ್ಲ, ಈಗ ಸಾಲ್ಟ್ ಹಾಕತ್ತೀನಿ. ಮತ್ತು ಇದಕ್ಕೆ ನಾನು ನಂದೊಂದು ಫ್ಯೂಷನ್ ಟಚ್ ಕೊಡ್ತೀನಿ. ಏನಂತಂದ್ರೆ ಒಂಚೂರು ಆಮ್ಚೂರ್ ಪೌಡರ್ ಆರ್ ಚಾಟ್ ಮಸಾಲ, 2ರಾಗ ಒಂದನ್ನು ಆ್ಯಡ್ ಮಾಡೋಣಂತ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಚಟ್ಪಟ್ ಇರಬೇಕು, ಖಾರ ಇರಬೇಕು. ನಾರ್ತ್ ಸೈಡ್ ಸ್ವಲ್ಪ ಸಪ್ಪನ ಅಡುಗೆ ಉಂತಾರೆ, ನಾನು ಸ್ವಲ್ಪ ಚಟ್ಪಟ್ ಇರಲಿ ಅಂಥೇಳಿ ಆಮ್ಚೂರ್ ಪೌಡರ್ನ ಆ್ಯಡ್ ಮಾಡತ್ತೀನಿ. ಸೊ ಹಾಗಾಗಿ ಸಾಲ್ಟ್ ಮತ್ತು ಆಮ್ಚೂರ್ ಪೌಡರ್ನ ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸ್ ಇದನ್ನು ನಾವು ಫ್ರೈ ಮಾಡಿದ್ವಿ ಅಂತಂದ್ರೆ ಪಹಾಡಿ ಆಲೂ ರೆಡಿ ಆಗ್ತತಿ. ಉತ್ತರಾಖಂಡ್ ಸ್ಪೆಷಲ್. ಬರ್ರಿ ನಾ ಈಗ ಇದನ್ನು ಫ್ರೈ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ಪಲ್ಯ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಸರ್ವ್ ಮಾಡೋಣಂತ. ಚಪಾತಿ ಜೊತೆ ಪೂರಿ ಜೊತೆ ಭಾರಿ ಕಾಂಬಿನೇಷನ್ ಇರ್ತೈತಿ. ನಾ ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡತ್ತೀನಿ. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಪಹಾಡಿ ಆಲೂ ರೆಡಿ ಆಗೈತಿ. ನಾ ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡತ್ತೀನಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತೇಳಿ ಟೇಸ್ಟ್ನ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ಫ್ರೆಂಡ್ಸ್, ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.